ಬೇಕಾಬಿಟ್ಟಿಯಾಗಿ ಬಿದ್ದಿರುವ ಮಹಲಿಂಗಪುರ ಪುರಸಭೆ, ದಿಕ್ಕೇ ಇಲ್ಲದ ಆಡಳಿತ. ಬಾಗಲಕೋಟೆ ಜಿಲ್ಲೆ ರಬಕವಿ ಬನಹಟ್ಟಿ ತಾಲೂಕಿನ ಮಹಲಿಂಗಪುರ ಪುರಸಭೆಯಲ್ಲಿ ಆಡಳಿತ ಸಂಪೂರ್ಣವಾಗಿ ಕುಸಿದಿರುವ ದೃಶ್ಯಗಳು ಬಹಿರಂಗವಾಗಿದೆ. ರಾತ್ರಿ 9 ಗಂಟೆಯಾದರೂ ಸಹ ಪುರಸಭೆ ಕಚೇರಿಗೆ ಬೀಗ ಹಾಕದೆ ಬಾಗಿಲುಗಳನ್ನು ತೆರೆದೇ ಬಿಟ್ಟು ಸಿಬ್ಬಂದಿ ನಿರ್ಲಕ್ಷ್ಯವಾಗಿ ತೆರಳಿರುವುದು ಕಂಡುಬಂದಿದೆ. ಪುರಸಭೆ ಮುಖ್ಯಾಧಿಕಾರಿ ನಾಮದೇವ ಲಮಾಣಿ ಮತ್ತು ಪುರಸಭೆ ಅಧಿಕಾರಿ ಎಸ್ಎನ್ ಪಾಟೀಲ್ ಕರ್ತವ್ಯ ನಿರ್ವಹಣೆಯಲ್ಲಿ ಸಂಪೂರ್ಣವಾಗಿ ವಿಫಲರಾಗಿದೆ ಎಂಬ ಆರೋಪ ಕೇಳಿಬರುತ್ತಿದೆ. ಪುರಸಭೆಯೊಳಗೆ ಅನೇಕ ಬೆಲೆಬಾಳುವ ಕಂಪ್ಯೂಟರ್, ಮಹತ್ವದ ದಾಖಲೆಗಳ ಕೊಠಡಿ ಇದ್ದರೂ ಯಾವುದೇ ಕೊಠಡಿಗೆ ಬೀಗ ಹಾಕದೆ ಸರ್ಕಾರದ ಆಸ್ತಿಯನ್ನು ನಿರ್ಲಕ್ಷ್ಯ ಮಾಡಿರುವುದು ಗಂಭೀರ ವಿಷಯವಾಗಿದೆ. ಅಷ್ಟೇ ಅಲ್ಲದೆ ಅನೇಕ ಕೊಠಡಿಯಲ್ಲಿ ಕಂಪ್ಯೂಟರ್ ಲೈಟ್ಗಳನ್ನು ಆನ್ ಮಾಡಿಯೇ ಬಿಟ್ಟು ಹೋಗಿರುವುದು ಶಾರ್ಟ್ ಸರ್ಕ್ಯೂಟ್ ಸಂಭವಿಸುವ ಭಾರೀ ಅಪಘಾತಕ್ಕೆ ಕಾರಣವಾಗಬಹುದು. ಕಚೇರಿ ವ್ಯವಸ್ಥಾಪಕ ಎಸ್ಎನ್ ಪಾಟೀಲ್ ಅವರ ಕೊಠಡಿಯಲ್ಲಿ ಸಹ ಲೈಟ್ ನಿರಂತರವಾಗಿ ಉರಿಯುತ್ತಲೇ ಇದೆ. ಈ ಪುರಸಭೆಯಲ್ಲಿ ಒಟ್ಟು 3 ಸಿಪಾಯಿಗಳಿದ್ದು 2 ಪುರುಷ ಸಿಪಾಯಿಗಳು ರಜಪತ್ರ ಬರೆದು ತೆರಳಿದ್ದಾರೆ. ಕಚೇರಿ ವ್ಯವಸ್ಥಾಪಕ ಹೇಳಿಕೆ ನೀಡಿದ್ದಾರೆ. ಆದರೆ ಮಹಿಳಾ ಸಿಪಾಯಿ ಬೀಗ ಹಾಕದೆ ಎಲ್ಲಿ ತೆರಳಿದ್ದರೆಂಬುದಕ್ಕೆ ಸ್ಪಷ್ಟ ಉತ್ತರ ಇಲ್ಲ. ಇಷ್ಟೆಲ್ಲ ಅಧಿಕಾರಿಗಳು ಇದ್ದರೂ ಸಹ ಮಹಲಿಂಗಪುರ ಪುರಸಭೆಯಲ್ಲಿ ಸರಿಯಾದ ಆಡಳಿತ ನಡೆಯುತ್ತಿಲ್ಲ ಸಾರ್ವಜನಿಕರ ಆಕ್ರೋಶಕ್ಕೆ ಕಾರಣವಾಗಿದೆ. ಇಂತಹ ಬೇಜವಾಬ್ದಾರಿ ಅಧಿಕಾರಿಗಳನ್ನು ತಕ್ಷಣ ಮನೆಗೆ ಕಳಿಸಬೇಕು. ಸರ್ಕಾರದ ಆಸ್ತಿಯನ್ನು ರಕ್ಷಿಸಬೇಕಾದವರು ಬೇಕಾಬಿಟ್ಟಿ ಬಳಸುತ್ತಿದ್ದಾರೆಂದು ಜನರು ಗಂಭೀರವಾಗಿ ಆರೋಪ ಮಾಡಿದ್ದಾರೆ. ಪ್ರಿಯ ವೀಕ್ಷಕರೇ, ಗರುಡ ಬೇಟೆ ಕನ್ನಡ ನ್ಯೂಸ್ಗೆ ಸ್ವಾಗತ ಸುಸ್ವಾಗತ. ನಾವೀಗ ಪ್ರತಿಷ್ಠಿತ ಮಹಲಿಂಗಪುರದ ಪುರಸಭೆಯಲ್ಲಿದ್ದೇವೆ. ಮಹಲಿಂಗಪುರದ ಪುರಸಭೆಯ ಸಮಯ ಎಷ್ಟೊತ್ತಿಗೆ ಕ್ಲೋಸ್ ಆಗಬೇಕು ಮತ್ತು ಎಷ್ಟೊತ್ತಿಗೆ ಇದು ಓಪನ್ ಆಗಬೇಕು ಎಂಬುದಾಗಿ ಹೇಳಿ ಈ ಪುರಸಭೆಯ ಅಧಿಕಾರಿಯೊಬ್ಬರು ಎಸ್ಎನ್ ಪಾಟೀಲ್ ಅವರು ಕಚೇರಿಯ ವ್ಯವಸ್ಥಾಪಕರು ಅದರ ಬಗ್ಗೆ ಸವಿಸ್ತಾರವಾಗಿ ನಮಗೆ ಹೇಳ್ತಾರೆ. ಬನ್ನಿ ನಾವು ಅವರನ್ನೇ ಕೇಳೋಣ. ನಮಸ್ಕಾರ ಸರ್, ತಮ್ಮ ಹೆಸರೇನು? ಸರ್ ನಮಸ್ತೆ, ನನ್ನ ಹೆಸರು ಎಸ್ಎನ್ ಪಾಟೀಲ್ ಅಂತ, ಕಚೇರಿ ವ್ಯವಸ್ಥಾಪಕ. ಸರ್, ಪುರಸಭೆಯ ಸಮಯ ಎಷ್ಟು ಗಂಟೆಗೆ ಓಪನ್ ಆಗಬೇಕು? ಸರ್ ಬೆಳಗ್ಗೆ 10:15 ಸರ್, ಸಾಯಂಕಾಲ 5:30 ಗಂಟೆ ಸರ್. ಸಾಯಂಕಾಲ 5:30ಕ್ಕೆ ಕ್ಲೋಸ್ ಆಗಬೇಕು. ಕಚೇರಿ ಅವಧಿ ಸರ್. ಕಚೇರಿ ಅವಧಿ ಸರ್, ಕೆಲವೊಂದಿಷ್ಟು ಪೆಂಡಿಂಗ್ ಕೆಲಸಗಳು ಏನಾದರೂ ಇದ್ರೆ ಆ ಕೆಲಸಗಳನ್ನ 1 ತಾಸು 2 ತಾಸು ಸ್ವಲ್ಪ ಹೆಚ್ಚು ಕಡಿಮೆಯಾಗಿ ಆ ಕೆಲಸಗಳನ್ನ ಮುಗಿಸಿ ಹೋಗ್ತಕ್ಕಂಥದ್ದು ಸ್ವಲ್ಪ ಮುಖ್ಯಾಧಿಕಾರಿ ಸೂಚನೆ ಮೇಲೆ ಆ ಕೆಲಸಗಳನ್ನು ಮಾಡ್ತಾರೆ ಸರ್. ಅಂದ್ರೆ 5 ಗಂಟೆ ಕ್ಲೋಸ್ ಆಗಬೇಕಾಗಿರುವಂತ 5:30 ಕ್ಲೋಸ್ ಆಗಬೇಕಾಗಿರುವಂತದ್ದು 9 ಗಂಟೆ ಆಗ್ಬೋದಂದ್ರೆ ಕ್ಲೋಸ್ ಮಾಡಬೇಕು ಸರ್. ಅದೇ ಹೇಳ್ತಿಲ್ಲ, ಕೆಲಸದ ಒತ್ತಡ ಇತ್ತು ಅಂದ್ರೆ ಕೆಲವೊಂದಿಷ್ಟು ಸಿಬ್ಬಂದಿಗಳು ಕೂತು ಉಳಿದಂತ ಪೆಂಡಿಂಗ್ ಕೆಲಸಗಳನ್ನ ಮುಗಿಸಬೇಕಾದ್ರೆ 1 ತಾಸು ಆಗ್ಬೋದು, 2 ತಾಸು ಆಗ್ಬೋದು, 3 ತಾಸು ಆಗ್ಬೋದು ಕುಂತು ಮಾಡ್ತಕ್ಕಂಥದ್ದು ಮುಖ್ಯಾಧಿಕಾರಿ ಸೂಚನೆ ಮೇಲೆ ಮಾಡ್ತಿರ್ತಾರೆ ಸರ್. ಸರ್, ನಿನ್ನೆ ಎಷ್ಟು ಗಂಟೆಗೆ ತಾವು ಇಲ್ಲಿಗೆ ಹೋದ್ರಿ ಸರ್? ಸರ್, ನಾನು ನಿನ್ನೆ ಹೋದದ್ದು 7 ಪೌಣೆ 7, 6:30 ಪೌಣೆ 7 ಗಂಟೆಗೆ ಹೋದ್ರಿ ಸರ್. ಇಲ್ಲಿ ಸಿಪಾಯಿ ಯಾರ್ದಾರ ಸರ್? ಸರ್ ಸಿಪಾಯಿ 3 ಜನ ಇದ್ದಾರೆ ಸರ್. 3 ಜನ ಸಿಪಾಯಿ ಇದ್ದಾರೆ ಸರ್. 3 ಜನ ಸರ್ ನೀವು ಇದ್ರಿ ಸರ್? ಸರ್ 3 ಜನರಲ್ಲಿ ಒಬ್ರು ಇದ್ರು ಸರ್. ಅವ್ರ ಹೆಸರು ಹೇಳಿ ಸರ್. ಲೇಡೀಸ್ ಸರ್, ಪರೀಟ್ ಬಾಯ್ ಅಂತಿದ್ದಾರೆ ಸರ್ ಲೇಡೀಸ್. ಅವ್ರು ಎಷ್ಟು ಗಂಟೆವರೆಗೂ ಸರ್? ಅವ್ರು 6 ಗಂಟೆ ತನಕ ಇದ್ದು 6 ಗಂಟೆ ನಂತರ ಹೋಗ್ಯಾರ ಸರ್. ಲೇಡಿ ಇರೋದ್ರಿಂದ ಇನ್ನೂ 2 ಸಿಪಾಯಿಗಳು ಸರ್. ನಿನ್ನೆ ಅವ್ರದ್ದು ರಜಾ ಇತ್ತು ಸರ್. ಒಬ್ರು ಅದೇ ಸ್ವಾಮಿ ಶರಣಮಯ್ಯಪ್ಪ ಇರೋದ್ರಿಂದ ಶಬರಿಮಲೆಗೆ ಹೋಗಿದ್ರು. ಒಬ್ರು ಇದಕ್ಕೆ ಹೋಗಿದ್ರು, ಎಲ್ಲ ಮುಡಕ್ ಹೋಗಿದ್ರು. ಅವ್ರು ರಜಾ ಚೀಟಿ ಇಟ್ಟು ಹೋಗಿದ್ರು ಸರ್. ರಜಾ ಚೀಟಿ ಇಟ್ಟು ನಂತರ ನಿನ್ನೆ ಜಲ್ದಿ ಬರಕ್ಕೆ ಹೇಳಿದ್ದು ಬಂದಾರ ಸರ್. ಅವ್ರು ನಿನ್ನೆ ರಜಾ ಇತ್ತು, ಲೇಟ್ ಆಗಿ ಬಂದ್ರು. ರಜಾ ಇದ್ದು ಮಗಳಾಗಕ್ಕೆ ಅವ್ರು ಹೇಳಿದ್ರು, ಫೋನ್ ಹಚ್ಚಿ ಹೇಳಿದ್ರು ಸರ್. ಇಲ್ಲಿ ಸಿಬ್ಬಂದಿಗಳು ಹೇಳ್ಯಾರ ಅವರಿಗೆ. ಎಷ್ಟು ಗಂಟೆಗೆ ಬಂದಿರ್ಬೋದು ಸರ್? ಸರ್ ಅದು 8:09 ಗಂಟೆ ತನಕ ಬಂದು ಬಾಗ್ಲಾಕ್ಯಾರ ಸರ್. 9 ಗಂಟೆವರೆಗೂ ಕರೆಕ್ಟ್ ಎಕ್ಸಾಕ್ಟ್ 9 ಗಂಟೆ ಸರ್. ಹೆಚ್ಚು ಕಡಿಮೆ ಒಂದು 5 ನಿಮಿಷ ಹೆಚ್ಚು ಕಡಿಮೆ ಬಂದು ಬಾಗ್ಲಾಕೊಂಡು ಹೋಗ್ಯಾರ ಸರ್. ಅಂದ್ರೆ 8:45ರಿಂದ 9 ಗಂಟೆ. ಹೌದು ಸರ್. ತಮ್ಮ ಎಕ್ಸಾಕ್ಟ್ ಸಮಯ ಅಷ್ಟು ಗಂಟೆಗೆ ಬಾಗ್ಲ ಬಂದ್ ಮಾಡ್ಕೊಂಡು ಹೋಗಿದ್ರು ಸರ್. ಅಂತ ಅವ್ರ ಫೋನ್ ಹಚ್ಚಿ ಹೇಳಿದಾಗ ನನ್ನ ಫೋನ್ ಆ ಟೈಮ್ ಬಂದಿತ್ತು ಸರ್. ಅವ್ರು ಎಷ್ಟು ಗಂಟೆಗೆ ಫೋನ್ ಹಚ್ಚಿದ್ರು ಸರ್? ಅದೇ ಹೇಳಿಲ್ಲ ಸರ್, 9 ಗಂಟೆ ಅಥವಾ 5 ನಿಮಿಷ ಹೆಚ್ಚು ಕಡಿಮೆ. ಅದ್ರ ಸರ್ ಒಟ್ಟು 8:45ರಿಂದ 9 ಗಂಟೆ. 9:05 ಇಲ್ಲ ಸರ್, ಕಾಲ್ ಆಯ್ತು ಸರ್. ಈ ಕಡೆ ಬಂದಿದ್ದು ಆಯ್ತಲ್ಲ ಸರ್. ಸರ್, ಇಲ್ಲಿ ಬೆಲೆ ಬಾಳುವಂತ ವಸ್ತು ಎಷ್ಟು ಇರ್ಬೋದು ಸರ್? ಇಲ್ಲಿ ಬೆಲೆ ಬಾಳತಕ್ಕಂಥ ವಸ್ತುಗಳು ಅಂದ್ರೆ ಏನ್ ಸರ್? ನಮ್ ಕಡತಗಳು ಮುಖ್ಯವಾದವು ಸರ್. ಆಮೇಲೆ ಸಿಸ್ಟಮ್ಗಳು ಮುಖ್ಯವಾದವು ಸರ್. ಆಮೇಲೆ ಎಲ್ಲ ಟ್ರೇಜರಿ ಎಲ್ಲ ಇರ್ತಾವ ಸರ್. ಸಿಸಿ ಕ್ಯಾಮ್ರಾನು ಇದೆ ಸರ್. ಇಷ್ಟು ಗಂಟೆ ಕ್ಲೋಸ್ ಮಾಡಿ ಅದೇ ಸರ್. ಅಂದ್ರೆ ನಿಂದಂದ್ರೆ ಒಂದ್ ದಿವಸ 7:30 ಆಗ್ತೈತಿ, ಒಂದ್ ದಿವಸ 8 ಗಂಟೆಗೆ ಆಗ್ತೈತಿ, 8:30. ಅಂದ್ರೆ ಪೆಂಡಿಂಗ್ ಉಳಿದಂತ ಕೆಲಸಗಳನ್ನ ಮುಖ್ಯಾಧಿಕಾರಿ ಸೂಚನೆ ಮೇರೆಗೆ ಜಲ್ದಿ ಮುಗಿಸೋ ಉದ್ದೇಶಕ್ಕೆ ಕೂತ್ ಮುಗಿಸಿ ಹೋಗ್ತಕ್ಕಂಥದ್ದು ಸ್ವಲ್ಪ ಇದೆ ಸರ್. ಮಾಡ್ಯಾರ ಸರ್ ನಿನ್ನೆ. ಧನ್ಯವಾದಗಳು. ವರದಿ ಮಹೇಶ್ ಕಾಳ, ಗರುಡ ಬೇಟೆ ನ್ಯೂಸ್, ಬನಹಟ್ಟಿ.